ಸಂಘ ಪರಿವಾರ ಈ ಜುಜುಬಿ ಸಂಘ ಪರಿವಾರ ಜುಜುಬಿ ನಾಯಕರಿಗೆ ಕಳುಹಿಸಿಕೊಟ್ಟಿದೆ ಅನ್ನೋದನ್ನು ನನಗೆ ನೋಡಿ ನಗು ಬರ್ತಾ ಇತ್ತು. ನೀವು ನಿಮ್ಮ ಈ ಸಂವಿಧಾನ ಏನಿದೆ ಇದಕ್ಕೆ ವಿರುದ್ಧವಾಗಿಯೇ ನಾವು ಈ ಮಸೂದೆಯನ್ನ ತರುತ್ತಾ ಇದ್ದೇವೆ ಅನ್ನೋದನ್ನಾಗಿದೆ ರಿಜಿಜು ಅವರು ಹೇಳ್ತಾ ಇರುವಂತಹದ್ದು. ನಮ್ಮನ್ನು ಸಂಬಂಧಿಸಿದಂತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ಮಸೂದೆಯನ್ನು ತರಲಾಗ್ತಾ ಇದೆ. ಈ ವಿಚಾರದಲ್ಲಿ ನಾವು ಹುತಾತ್ಮರಾಗಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಜೈ ಹಿಂದ್, ಜಿಂದಾಬಾದ್ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್. ಇದನ್ನು ನಾವು ಸಂವಿಧಾನ ವಿರೋಧಿ ಕಾನೂನನ್ನು ಒಪ್ಪಲು ನಾವು ರೆಡಿಯಿಲ್ಲ. ಒಬ್ಬ ಆಸ್ತಿಯ ಒಂದಿಂಚನ್ನು ಬಿಟ್ಟು ಕೊಡಲು ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನು ಉಮ್ಮೀದ್ ಅನ್ನುವಂತಹ ಮಾತನ್ನು ಹೇಳಿಕೊಂಡು ಸಂಸತ್ತಿನಲ್ಲಿ ರಿಜಿಜುರವರು ಪ್ರಥಮ ಬಾರಿಗೆ ಸಂವಿಧಾನದ ಪರಿಚ್ಛೇದ 25 ಮತ್ತು 26 ಬಳಸಿಕೊಂಡು ಹಲವಾರು ಮಿಸ್ಲೀಡ್ಗಳನ್ನ, ಸತ್ಯವಲ್ಲದಂತಹ ವಿಚಾರಗಳನ್ನ ಹೇಳಿಕೊಂಡು ಇವತ್ತು ಸಂಸತ್ತಿನಲ್ಲಿ ಬಿಲ್ ಅನ್ನ ಮಂಡನೆ ಮಾಡಿದ್ರು. ಅವರು ಹೇಳುವಂತಹ ಪ್ರತಿಯೊಂದು ಪಾಯಿಂಟ್ಗಳ ಮಧ್ಯೆ ಕೂಡ ನಗು ಬರ್ತಾ ಇತ್ತು. ಎಷ್ಟು ಸುಂದರವಾಗಿ ಜನರನ್ನ ದಾರಿ ತಪ್ಪಿಸುವಂತಹ, ಸುಳ್ಳು ಹೇಳುವಂತಹ ಚಾಕಚಕ್ಯತೆಯನ್ನ ಸಂಘ ಪರಿವಾರ ಈ ಜುಜುಬಿ ಸಂಘ ಪರಿವಾರ ಜುಜುಬಿ ನಾಯಕರಿಗೆ ಕಳುಹಿಸಿಕೊಟ್ಟಿದೆ ಅನ್ನೋದನ್ನ ನನಗೆ ನೋಡಿ ನಗು ಬರ್ತಾ ಇತ್ತು. ಇದನ್ನ ಅನಂತರ ಅಖಿಲೇಶ್ ಅವರು ಬಹಳ ಅಂದವಾಗಿ ಆ ವ್ಯಂಗ್ಯ ಮಾಡಿಕೊಂಡು ಅವರ ಗಮನಕ್ಕೂ ಕೂಡ ತಂದ್ರು. ಇದರಲ್ಲಿ ಈ ಬಿಲ್ಲಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಗಾಢವಾಗಿ ತೆಗೆದುಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನಿಂದ ಇದರ ವಿರುದ್ಧದ ನಮ್ಮ ಆಕ್ರೋಶಗಳು, ನಮ್ಮ ರೋಷಗಳು ಇನ್ನಷ್ಟು ಹೆಚ್ಚು ಬಿಸಿಯನ್ನ ಮಾಡಬೇಕಾಗಿದೆ. ನಮ್ಮ ಆಕ್ರೋಶಗಳು ಇನ್ನಷ್ಟು ಉತ್ತುಂಗಕ್ಕೆ ಏರಬೇಕಾಗಿದೆ. ನಮ್ಮ ಹೋರಾಟದ ರೀತಿಗಳು ಇನ್ನಷ್ಟು ತೀವ್ರತೆಯನ್ನು ಪಡೆಯಬೇಕಾಗಿದೆ. ಅದು ಪಡೆಯಬೇಕಾದ್ರೆ ನಮಗೆಲ್ಲರಿಗೂ ಕೂಡ ಇವತ್ತು ಮಂಡನೆ ಮಾಡಿದಂತಹ ವಕ್ಫ್ ಬಿಲ್ಲಿನಲ್ಲಿರುವಂತಹ ವಿಷಕಾರಿ ಚಿಂತನೆಗಳು ನಾವು ಅರಿತುಕೊಳ್ಬೇಕು. ರಿಜಿಜು ಅವರು ಹೇಳಿದ್ರು, ನಾವು ಈ ಒಂದು ಬಿಲ್ಲಿನಲ್ಲಿ ತರುವಾಗ ಟ್ರಾನ್ಸ್ಪರೆನ್ಸಿಯನ್ನಾಗಿದೆ ಉದ್ದೇಶಿಸುವಂತಹದ್ದು. ಟ್ರಾನ್ಸ್ಪರೆನ್ಸಿಗಳು ಇರಬೇಕು, ಇದರಲ್ಲಿ ಎಲ್ಲರನ್ನ ಒಳಗೊಳ್ಬೇಕು. ಅದಕ್ಕೋಸ್ಕರ ಈ ಬಿಲ್ಲಿನಲ್ಲಿ ಕೇವಲ ಮುಸಲ್ಮಾನರು ಮಾತ್ರವಲ್ಲ, ಅಲ್ಲದವರನ್ನು ಕೂಡ ನಾವು ಒಗ್ಗೂಡಿಸ್ತಾ ಇದ್ದೇವೆ. ಶಿಯಾ, ಸುನ್ನಿ, ಬೋರಾ, ಮುಸ್ಲಿಂ ಮಹಿಳೆಯರು, ಅನಾಥ ಮಹಿಳೆಯರು, ಅನಾಥರು, ವಿಚ್ಛೇದಿತ ಮಹಿಳೆಯರು ಒಳಗೊಂಡಂತೆ 2 ನಾನ್ ಮುಸ್ಲಿಂಗಳನ್ನು ಕೂಡ ನಾವು ಸೇರಿಸ್ತಾ ಇರುವುದು. ಯಾಕಂತ ಹೇಳಿದ್ರೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಎಲ್ಲರನ್ನ ಒಳಗೊಂಡಿರ್ಬೇಕು ಅಂತ ಹೇಳಿ. ಇಷ್ಟೆಲ್ಲ ಉದ್ದೇಶ ಇರುವಂತಹ ಬಿಜೆಪಿಗೆ ಈ ದೇಶದಲ್ಲಿ ಸಂಸತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಎಂಪಿ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಒಬ್ಬನೇ ಒಬ್ಬ ಅವರ ಪಕ್ಷದಲ್ಲಿ ಮುಸ್ಲಿಂ ರಾಜ್ಯಾಧ್ಯಕ್ಷನಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವರ ಕಮಿಟಿಯಲ್ಲಿ, ಕೋರ್ ಕಮಿಟಿಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಅದರಲ್ಲಿ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟೆಲ್ಲ ಒಳಗೊಳ್ಳುವಾಗ, ಇಷ್ಟೆಲ್ಲ ಟ್ರಾನ್ಸ್ಪರೆನ್ಸಿ ಇರುವಾಗ ಸಂಘ ಪರಿವಾರದ ಮೊನ್ನೆ ಕೇಂದ್ರಕ್ಕೆ ಜನಸಂಚಾಲಕನ ಪಾದ ಮುಟ್ಲಿಕ್ಕೆ ಈ ದೇಶದ ಪ್ರಧಾನಿ ಹೋಗುವಾಗಲೂ ಕೂಡ ಅಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನನನ್ನ ಕಾಣಲಿಲ್ಲ. ಯಾಕೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇದನ್ನು ಮುಂದುವರಿದು ಟ್ರಿಬ್ಯುನಲ್ ವಿಚಾರಗಳನ್ನು ಎತ್ತಿಕೊಂಡು ಟ್ರಿಬ್ಯುನಲ್ ನಲ್ಲಿರುವಂತಹ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಅಥವಾ ಸಂಶಯ ವ್ಯಕ್ತಪಡಿಸುವ ರೀತಿಯಲ್ಲಿ ಮಾತನಾಡಿದ್ರು. ಅದು ಮಾತನಾಡಿದ ನಂತರ ಅವರು ಹೇಳಿದ್ರು, ನಾವು ಟ್ರಿಬ್ಯುನಲ್ ಜಡ್ಜ್ ಅನ್ನ ಮಾತ್ರವಲ್ಲ, ಜೊತೆಗೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಅವರಿಗೆ ಸೆಕ್ರೆಟರಿಯಾಗಿ ನೇಮಿಸ್ತೇವೆ, ಆ ಬೆಂಚಿಗೆ ನೇಮಿಸ್ತೇವೆ ಅಂತ ಹೇಳಿದ್ರು. ಅಂದ್ರೆ ಟ್ರಿಬ್ಯುನಲ್ ನಲ್ಲಿರುವಂತಹ ಸ್ವಾಯತ್ತತೆಯನ್ನ ಕಸಿದುಕೊಂಡು ಅದಕ್ಕೆ ಆಡಳಿತ ವರ್ಗದ ಹೇರಿಕೆಯನ್ನು ಮಾಡುವಂತಹ ಒಂದು ಪ್ರಯತ್ನ. ಅದು ಮಾತ್ರವಲ್ಲ, ಇದುವರೆಗೆ ಟ್ರಿಬ್ಯುನಲ್ ನಲ್ಲಿ ಒಂದು ಕೇಸು ಬಂದ್ರೆ, ಒಂದು ತೀರ್ಪು ಬಂದ್ರೆ ಅದು ಅಂತಿಮವಾಗಿತ್ತು. ಹೈಕೋರ್ಟ್ಗಾಗ್ಲಿ ಸುಪ್ರೀಂ ಕೋರ್ಟ್ಗಾಗ್ಲಿ ಅದರಲ್ಲಿ ಹಸ್ತಕ್ಷೇಪ ಮಾಡುವಂತಹ ಯಾವುದೇ ಅಧಿಕಾರ ಇರಲಿಲ್ಲ. ಇವತ್ತು ಈ ಯಾವುದಾದರೂ ಒಂದು ಕೇಸು ಟ್ರಿಬ್ಯುನಲ್ ನಲ್ಲಿ ಆ ತೀರ್ಪಾದ ನಂತರ 90 ದಿನಗಳ ಒಳಗಡೆ ಹೈಕೋರ್ಟ್ ನಲ್ಲಿ ಅದರ ಕುರಿತು ಅಪೀಲ್ ಹೋಗುವಂತ ಒಂದು ಅಸಂವಿಧಾನಿಕವಾದಂತಹ ಅವಕಾಶವನ್ನ ಇವತ್ತಿನ ಬಿಲ್ಲಿನಲ್ಲಿ ನೀಡಲಾಗಿದೆ. ಜಿಲ್ಲಾಧಿಕಾರಿಗೆ ಹಲವು ಅಧಿಕಾರಗಳನ್ನ ನೀಡಲಾಗಿದೆ. ಅಂದ್ರೆ ಇಲ್ಲಿ ಅವರು ಮತ್ತೊಂದು ಮಾತನ್ನ ಹೇಳಿದ್ರು,
ಸಂವಿಧಾನದ 14ನೇ ವಿಚಾರವನ್ನು ತೆಗೆದುಕೊಂಡು ಸಮಾನತೆ ವಿಚಾರವನ್ನು ಅವರು ಧಾರ್ಮಿಕ ಸ್ವಾತಂತ್ರ್ಯಗಳ ವಿಚಾರವನ್ನ ಒಳಗೊಳಿಸಿ ಮಾತಾಡಿದರು. ಅವರು ಎಲ್ಲಾ ಸಂವಿಧಾನದ ಅಂಶಗಳನ್ನು ಒಳಗೊಂಡು ಮಾತಾಡುವಾಗ ಪ್ರತಿಯೊಂದು ಅಂಶಗಳು ಕೂಡ ಸಂವಿಧಾನದ ಪ್ರತಿಯೊಂದು ಪುಟಗಳನ್ನ ಹರಿದು ಹಾಕುವ ರೀತಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನ, ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ರೀತಿಯಲ್ಲಿ ಆಗಿದೆ ಇವತ್ತ ಬಿಲ್ ಅವರು ಮಂಡನೆ ಮಾಡಿದ್ದು. ಅದರಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನ ಕಳೆದ ಭಾಷಣದಲ್ಲೂ ಕೂಡ ನಾನು ಇಲ್ಲಿ ಹೇಳಿದ್ದೆ. ಏನಂತ ಹೇಳಿದ್ರೆ, ಒಬ್ಬ ವಕ್ಫ್ ಅನ್ನು ಘೋಷಿಸುವುದಾದ್ರೆ, ದತ್ತಿ ನೀಡುವುದಾದ್ರೆ ಅವನ ಧಾರ್ಮಿಕ ಅವ ಮುಸ್ಲಿಮನಾಗಿದ್ದ ಅನ್ನೋದಕ್ಕೆ 5 ವರ್ಷ ಅವನು ಪ್ರಾಕ್ಟಿಸಿಂಗ್ ಮುಸ್ಲಿಮನಾಗಿರ್ಬೇಕು ಅಂತ ಹೇಳಿ. ಒಬ್ಬ ಸೆಕ್ಯುಲರಿಸ್ಟ್, ಅವನು ಧರ್ಮ ಇಲ್ಲ ಅಥವಾ ಅವ ಮುಸಲ್ಮಾನನಲ್ಲ, ಮುಸಲ್ಮಾನ ಅಲ್ಲದವಾಗಿದ್ರೆ ಅವನಿಗೆ ವಕ್ಫಿನ ಮೇಲೆ ಯಾವುದಾದ್ರೂ ಒಂದು ಆಸ್ತಿಯನ್ನ ಘೋಷಣೆ ಮಾಡುವುದಾದ್ರೆ ಅದಕ್ಕೆ ಅವಕಾಶ ಇಲ್ಲ. ಈ ವಿಷಯವನ್ನು ಅವರು ಹೇಳುದು ಯಾವಾಗ ಗೊತ್ತುಂಟಾ? ಹೇಗೆ ಗೊತ್ತುಂಟಾ? ಈ ದೇಶದಲ್ಲಿ ಒಬ್ಬನಿಗೆ ಯಾವುದೇ ಧರ್ಮವನ್ನ ಆಚರಿಸುವ, ಯಾವುದೇ ಧರ್ಮವನ್ನ ಪ್ರಚಾರ ಮಾಡುವ, ಯಾವುದೇ ಧರ್ಮಕ್ಕನುಸಾರವಾಗಿ ಬದುಕುವ ಅವಕಾಶ ಇದೆ ಅನ್ನುವಂತ ಸಂವಿಧಾನದ ಪಾಯಿಂಟ್ ಅನ್ನು ಓದಿಕೊಂಡಾಗಿದೆ ಈ ವಿಚಾರವನ್ನು ಅಲ್ಲಿ ಮಂಡಿಸುವಂತಹದ್ದು. ಅಂದರೆ ಅವರು ಮುಕ್ತವಾಗಿ ಸಂವಿಧಾನದಲ್ಲಿ ಹೇಳಿಕೊಳ್ತಾ ಇರುವಂತಹದ್ದು, ನೀವು ನಿಮ್ಮ ಈ ಸಂವಿಧಾನ ಏನಿದೆ ಇದಕ್ಕೆ ವಿರುದ್ಧವಾಗಿಯೇ ನಾನು ಈ ಮಸೂದೆಯನ್ನ ತರುತ್ತಾ ಇದ್ದೇನೆ ಅನ್ನೋದನ್ನಾಗಿದೆ ರಿಜಿಜುರವರು ಹೇಳ್ತಾ ಇರುವಂತಹದ್ದು. ಆದರೆ ರಿಜಿಜುರವರೇ, ನಿಮಗೆ ಬಹಳ ಸ್ಪಷ್ಟತೆ ಇರಬೇಕು. ಮುಸಲ್ಮಾನರು ತೀರ್ಮಾನದ ಮೇಲೆ ಒಳಗೊಳ್ಳುವವರಾಗಿದ್ದಾರೆ, ತೀರ್ಮಾನದ ಮೇಲೆ ದೃಢತೆಯಿಂದ ನಿಲ್ಲುವವರಾಗಿದ್ದಾರೆ. ಅದು ಸ್ವಾತಂತ್ರ್ಯದ ಹೋರಾಟದಲ್ಲಿ ನಾವು ತೋರಿಸಿಯೂ ಕೂಡ ಕೊಟ್ಟಿದ್ದೇವೆ. ನಮ್ಮ ಹೋರಾಟಗಾರರ ಕುತ್ತಿಗೆಯಲ್ಲಿ ನೇಣುಗಂಬದ ಹಗ್ಗವನ್ನು ಹಾಕಿಕೊಂಡು ಈಗ ನೀನು ಸ್ವಾತಂತ್ರ್ಯದ ಹೋರಾಟದಿಂದ ಹಿಂದೆ ಸರಿಯುವುದಾದರೆ ನಿನ್ನನ್ನು ಬಿಟ್ಟು ಬಿಡುತ್ತೇವೆ ಅಂತ ಹೇಳಿದಾಗ ಕಾಲಪಾಣಿಗೆ ಹತ್ತಿಸಿಕೊಂಡು ಸಾವರ್ಕರ್ನಂತೆ ಕ್ಷಮೆ ಪತ್ರವನ್ನು ಬರೆದುಕೊಡು, ಬಿಟ್ಟು ಕೊಡ್ತೇವೆ ಅಂತ ಹೇಳಿದಾಗ ಸಾವರ್ಕರ್ ಕೊಟ್ಟರು, ಮುಸಲ್ಮಾನರು ಕೊಡ್ಲಿಲ್ಲ. ಮುಸಲ್ಮಾನರು ನೇಣಿಗೆ ತಲೆಯನ್ನು ಕೊಟ್ಟರು, ಈ ದೇಶವನ್ನು ಬಿಟ್ಟು ಕೊಡ್ಲಿಲ್ಲ. ನಮ್ಮನ್ನು ಸಂಬಂಧಿಸಿದಂತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ಮಸೂದೆಯನ್ನು ತರಲಾಗ್ತಾ ಇದೆ. ಈ ವಿಚಾರದಲ್ಲಿ ನಾವು ಹುತಾತ್ಮರಾಗಲಿಕ್ಕೆ ಸನ್ನದ್ಧರಾಗಿದ್ದೇವೆ. ನೀವು MK5 ಬಂಧಿಸಿಕೊಂಡು SDPI ಅನ್ನ ಹೋರಾಟದಿಂದ ಹಿಂದೆ ಸರಿಸಬಹುದು ಅನ್ನುವಂತ ಹಗಲು ಕನಸನ್ನ ಕಂಡ್ರಿ. ರಂಜಾನ್ ಬಂದಾಗ ರಂಜಾನ್ನ ಸುಡು ಬಿಸಿಲಿನಲ್ಲೂ SDPI ಬೀದಿಯಲ್ಲಿತ್ತು. ಶುಕ್ರವಾರದ ನಮಾಜಿನ ನಂತರಗಳಲ್ಲೂ SDPI ಬೀದಿಯಲ್ಲಿತ್ತು. ಈದಿನ ಸಂದರ್ಭದಲ್ಲೂ SDPI ಈ ದೇಶದಲ್ಲಿ ವಕ್ಫ್ ಬಿಲ್ಲಿನ ವಿರುದ್ಧವಾಗಿ ಬೀದಿಯಲ್ಲಿತ್ತು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ SDPI ಇದೇ ರೀತಿಯಲ್ಲಿ ಈ ವಕ್ಫ್ ಬಿಲ್ಲಿನ ವಿರುದ್ಧ ಬೀದಿಯಲ್ಲಿ ನಿಲ್ಲಿಕ್ಕಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಇದೇ ಮಂಗಳೂರಿನಲ್ಲಿ ನೌಶೀನ್ ಮತ್ತು ಜಲೀಲನ್ನ ಗೋಲಿಬಾರ್ ಮಾಡಿ ಇಲ್ಲಿನ ಪೊಲೀಸರು ಕೊಂದು ಹಾಕಿದಾಗಲೂ ಕೂಡ NRC ಮತ್ತು ಸಿಆರ್ದಿಂದ ನಾವು ಹಿಂಜರಿಯಲಿಲ್ಲ. ನೋಡ್ತಾ ಇರಿ, ಈ ಹಾಕಿದಂತಹ ಬ್ಯಾರಿಕೇಡ್ಗಳನ್ನ ಕಿತ್ತೆಸೆದುಕೊಂಡು ಇಲ್ಲಿರುವಂತಹ ಪ್ರತಿಯೊಂದು ಅಧಿಕಾರಿಗಳನ್ನ ಎದುರಿಸಿಕೊಂಡು ನಾವು ಮುಂದೆ ಹೋಗಲಿಕ್ಕಿದ್ದೇವೆ. ಕೆಲವೊಂದು ಮಾಧ್ಯಮಗಳು ಬಹಳ ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾ ಇದೆ. ರಂಗನಂತವರಿಗೆ, ಪಬ್ಲಿಕ್ ಟಿವಿಯ ರಂಗನಂತವರಿಗೆ ತಲುಪಿಸಬೇಕು. ಒಂದು ವರ್ಗ ಈ ದೇಶದಲ್ಲಿ ನ್ಯಾಯಕ್ಕೋಸ್ಕರ ಮಾತಾಡುವಾಗ, ಒಂದು ವರ್ಗ ಈ ದೇಶದಲ್ಲಿ ಸಂವಿಧಾನಕ್ಕವಾದಂತಹ ಹಕ್ಕಿಗಾಗಿ ಮಾತಾಡುವಾಗ ಅದರ ವಿರುದ್ಧ ಅತಿ ಕೆಟ್ಟವಾಗಿ ಮಾಧ್ಯಮದಲ್ಲಿ ಕೂತು ಮಾತನಾಡಲಿಕ್ಕೆ ಇವರಿಗೆ ಸಾಧ್ಯವಾಗ್ತದೆ ಅಂತ ಹೇಳಿದ್ರೆ ಇವರು ಮಾರಲ್ಪಟ್ಟ ಮಾಧ್ಯಮದವರು, ಇವರು ಸೇಲಾದಂತಹ ಮಾಧ್ಯಮದವರು. ಇಂತಹ ಮಾಧ್ಯಮದವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಇದು ಮೋದಿಯ ಕಾಲ. ಈ ಕಾಲವೂ ಕೂಡ ಇಲ್ಲಿ ಕಳೆದು ಹೋಗ್ಲಿಕ್ಕಿದೆ. ಮತ್ತೊಂದು ವಸಂತ ಕಾಲ ಈ ದೇಶಕ್ಕೆ ಬರ್ಲಿಕ್ಕಿದೆ. ಅಂದು ನಾವು ಮತ್ತು ನೀವು ಎದುರಾಗಲಿಕ್ಕಿದೆ ಅನ್ನೋದನ್ನ ಈ ಮಾಧ್ಯಮಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನೀವು ಯಾವ ಕಾನೂನನ್ನು ಬೇಕಾದರೂ ರಚಿಸಿ, ಪಾರ್ಲಿಮೆಂಟಿನಲ್ಲಿ ನಿಮ್ಮ ಸಂಖ್ಯಾಬಲದ ಆಧಾರದಲ್ಲಿ ಅದಕ್ಕೆ ಅಂಗೀಕಾರ ತೆಗೆದುಕೊಂಡರೂ ಕೂಡ ಇಲ್ಲಿನ ಮುಸ್ಲಿಂ ಸಮುದಾಯ ಇದನ್ನು ಕಡಾಖಂಡಿತವಾಗಿ ತಿರಸ್ಕರಿಸಿದೆ ಅಂತ ಹೇಳಿ ಒತ್ತಾಯಿಸಿಕೊಂಡು ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಹೇಳಲಿಕ್ಕಿರುವಂತದ್ದು, ಈ ಕೇಂದ್ರ ಸರ್ಕಾರ ಹಲವಾರು ವರ್ಷಗಳಿಂದ, ಹಲವಾರು ಸಮಯದಿಂದ ಇಲ್ಲಿನ ಮುಸಲ್ಮಾನ ಸಮುದಾಯವನ್ನು ಗುರಿಪಡಿಸಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಕಾನೂನುಗಳನ್ನು ಈ ದೇಶದಲ್ಲಿ ಜಾರಿಗೆ ತರಲಿಕ್ಕೆ ಹೊರಡ್ತಾ ಇದೆ. ಈ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ.
ಬೇಕಾದಷ್ಟು ಸಮಸ್ಯೆಗಳು, ಪರಿಹಾರ ಕಾಣಲಿಕ್ಕೆ ಸಾಧ್ಯ ಇಲ್ಲದಷ್ಟು ಸಮಸ್ಯೆಗಳಿದೆ. ಆದರೆ ಅದರ ಬಗ್ಗೆ ಯಾವುದೂ ಕೂಡ ಚಕಾರವೆತ್ತದೆ, ಅದರ ಬಗ್ಗೆ ಯಾವುದೂ ಕೂಡ ಗಮನ ಹರಿಸದೆ ಇಡೀ ಜಗತ್ತಿನಲ್ಲಿ ಟೂರು ಮಾಡಿಕೊಂಡು ಈ ದೇಶದ ಮುಸಲ್ಮಾನರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಬೇಕಾದಂತಹ ಕಾನೂನುಗಳನ್ನು ಈ ಮೋದಿ ನೇತೃತ್ವದ ಸರ್ಕಾರ ಇಲ್ಲಿ ಜಾರಿಗೆ ತರ್ತಾ ಇದೆ ಅಂತ ಹೇಳಿದರೆ, ಇದನ್ನು ಪ್ರತಿಯೊಬ್ಬ ಪ್ರಜಾಪ್ರಭುತ್ವವನ್ನು ಒಪ್ಪುವಂತಹ, ಪ್ರಜಾಪ್ರಭುತ್ವವನ್ನು ಇಷ್ಟಪಡುವಂತಹ, ಈ ದೇಶದ ಸಂವಿಧಾನವನ್ನು ಅಂಗೀಕರಿಸುವಂತಹ ಪ್ರತಿಯೊಬ್ಬನು ಕೂಡ ಇದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲೇಬೇಕು. ನಿನ್ನೆ ಈ ಬಗ್ಗೆ ಪ್ರತಿಭಟನೆಯನ್ನು ಮಾಡಿ ಅಸಾವುದ್ದೀನ್ ಓವೈಸಿ ಅವರು ಹೇಳಿದಂತಹ ಒಂದು ಮಾತು, ಇದು ವಕ್ಫ್ ತಿದ್ದುಪಡಿ ಕಾಯ್ದೆ ಅಲ್ಲ, ಇದು ವಕ್ಫ್ ಬರ್ಬಾದ್ ಕಾಯ್ದೆ ಆಗಿದೆ. ನಾವು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಇದು ವಕ್ಫ್ ಆಸ್ತಿಯನ್ನು ಉಳಿಸುವಂತ ಕಾಯ್ದೆ ಅಲ್ಲ. ಇವತ್ತು ಅವರು ಹೇಳ್ತಾ ಇದ್ದಾರೆ, ನಾವು ವಕ್ಫ್ ಆಸ್ತಿಯನ್ನು ಸಂರಕ್ಷಿಸಲಿಕ್ಕೆ ಬೇಕಾಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಆ ಒಂದು ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾಗಿ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದೇವೆ ಅಂತ. ಇಲ್ಲಿ ಮುಸಲ್ಮಾನರಿಗೆ ಅಗತ್ಯ ಇಲ್ಲದಂತಹ ನಿಮ್ಮ ಕಾಯ್ದೆ ಅದು ಯಾರಿಗೂ ಕೂಡ ಅಗತ್ಯ ಇಲ್ಲ. ಇಲ್ಲಿ ಪಾರ್ಲಿಮೆಂಟಿನಲ್ಲಿ ಮಂಡನೆ ಮಾಡದೇ ಇರಲಿ, ಅಲ್ಲಿ ಅಂಗೀಕಾರ ಆಗಲೇ ಇರಲಿ, ಆದರೂ ಕೂಡ ಇದನ್ನು ಈ ದೇಶದ ಮುಸಲ್ಮಾನರು ಒಪ್ಪುವುದಿಲ್ಲ ಅಂತ ಹೇಳುವಂಥದ್ದು. ಈಗಾಗಲೇ ಈ ದೇಶದ ಖ್ಯಾತ, ಈ ಜಿಲ್ಲೆಯ, ಈ ದೇಶದ, ಈ ರಾಜ್ಯದ ಪ್ರಖ್ಯಾತ ಉಲೆಮಾಗಳು ಬೀದಿಯಲ್ಲಿ ನಿಂತು ಹೇಳಿದ್ದಾರೆ. ಉಲೆಮಾಗಳು ಕರೆಗೊಟ್ಟ ನಂತರ ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಚಾಲನೆ ದೊರೆಯಿತ ನಮ್ಮ ಉಲೆಮಾಗಳು ಈಗಾಗಲೇ ಇದಕ್ಕೆ ಕರೆಗೊಟ್ಟಿದ್ದಾರೆ. ಇದರ ವಿರುದ್ಧ ನಾವು ಹೋರಾಡ್ತೇವೆ ಅಂತ ಹೇಳಿದಿ. ಆದ ಕಾರಣ ಈ ಹೋರಾಟ ಇದು ಇಲ್ಲಿ ಈ ವಕ್ಫ್ ಆಸ್ತಿಯನ್ನು, ಈ ತಿದ್ದುಪಡಿಯನ್ನು ನಾವು ಮುಂದುವರಿಸುವುದಿಲ್ಲ, ಇದನ್ನು ನಾವು ನಿಲ್ಲಿಸ್ತೇವೆ ಅಂತ ನೀವು ಹೇಳುವವರೆಗೂ ಕೂಡ ನಮ್ಮ ಈ ಹೋರಾಟಗಳು ಖಂಡಿತವಾಗಿಯೂ ಮುಂದುವರಿಯುತ್ತಾ ಇದೆ ಅಂತ ಹೇಳುವಂತಹ ಒಂದು ಸತ್ಯವನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು.